ಸ್ನೇಹಿತರೆ, ಶುಕ್ರವಾರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಅವರ 17ನೇ ಬಜೆಟ್ ಅನ್ನು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ಈ 17ನೇ ಬಜೆಟ್ ಸ್ಪೀಚ್ ಕೊಡಬೇಕಾದ್ರೆ ಈ ಪೂರ್ತಿ ಸ್ಪೀಚ್ ಅಲ್ಲಿ ಒಂದು ವರ್ಡ್ ಮಿಸ್ಸಿಂಗ್ ಇತ್ತು. ಆ ವರ್ಡ್ ಯಾವುದು ಅಂತ ಹೇಳಿದ್ರೆ, ಕರ್ನಾಟಕದ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಗಿರುವಂತಹ ಮುಸ್ಲಿಂ ಅನ್ನುವಂತಹ ಪದ ಇಡೀ ಬಜೆಟ್ ಸ್ಪೀಚ್ ಅಲ್ಲಿ ಇವರು ಬಳಸಲಿಲ್ಲ. ಯಾಕೆ ಬಳಸಲಿಲ್ಲ? ವೋಟ್ ಕೇಳಬೇಕಾದ್ರೆ ಮುಸ್ಲಿಮ್ಸ್ ಬೇಕು, ಆದರೆ ಮುಸ್ಲಿಮ್ಸಿಗೆ ರೆಪ್ರೆಸೆಂಟ್ ಮಾಡುವಂತಹ ಇವರಲ್ಲಿ ಶಕ್ತಿ ಇಲ್ಲ. ಇದು ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯವಾಗಿದೆ. ಇವರು ಹೇಗೆ ಒಂದು ಕಮ್ಯುನಿಟಿಯನ್ನು ಸೈಡ್ ಲೈನ್ ಮಾಡುವಂತಹ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ. ಎರಡನೇ ವಿಷಯ, ತುಂಬಾ ಬೇಸರದ ವಿಷಯ ಏನಂತ ಹೇಳಿದ್ರೆ, ಬಜೆಟ್ ಡಾಕ್ಯುಮೆಂಟ್ ಇದೆ ಅಲ್ಲ, ಆ ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ಫ್ರಂಟ್ ಪೇಜ್, ಆ ಪೇಜ್ ಅಲ್ಲಿ ಒಂದು ವಿಷನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಒಂದು ರೆಪ್ರೆಸೆಂಟೇಷನ್ ಹೇಗಿರ್ಬೇಕು, ಹೇಗೆ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಆಮೇಲೆ ಇಡೀ ಸ್ಟೇಟ್ ಅನ್ನು ರೆಪ್ರೆಸೆಂಟ್ ಮಾಡುವಂತಹ ಇಮೇಜಸ್ ಅಲ್ಲಿ ಇರುತ್ತೆ. ಅದ್ರಲ್ಲಿ ನಾವು ನೋಡಿದ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಮೇಜ್ ಇದೆ, ಹಾಗೂ ಬಸವಣ್ಣನವರ ಇಮೇಜ್ ಇದೆ, ಗಾಂಧೀಜಿ ಅವರ ಇಮೇಜ್ ಇದೆ. ತುಂಬಾನೇ ಒಳ್ಳೇದು. ಇವರು ಮೂವರು ಕೂಡ ಮಹಾನ್ ವ್ಯಕ್ತಿಗಳು, ಇವರ ಇಮೇಜ್ ಇರಲೇಬೇಕು. ಇದರೊಟ್ಟಿಗೆ ಕರ್ನಾಟಕದ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಮುಸ್ಲಿಂ ಕಮ್ಯುನಿಟಿ ಇದೆ, ಅವರ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಕೂಡ ಈ ಬಜೆಟ್ ಡಾಕ್ಯುಮೆಂಟ್ ಮೇಲೆ ಇರಬೇಕಿತ್ತು. ಮೌಲಾನಾ ಅಬುಲ್ ಕಲಾಂ ಆಜಾದ್ ಕಾಂಗ್ರೆಸ್ ಪಾರ್ಟಿಯ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಪಾರ್ಟಿಯ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ರು, ಹಾಗೂ ಸ್ವತಂತ್ರ ಬಂದ ನಂತರ ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಆಗಿ ತುಂಬಾ ಕಾಂಟ್ರಿಬ್ಯೂಷನ್ಸ್ ಗಳನ್ನು ಅವ್ರು ಕೊಟ್ಟಿದ್ದಾರೆ. ಅವರು ಫ್ರೀಡಮ್ ಫೈಟರ್ ಕೂಡ ಆಗಿದ್ರು. ಅವರ ಒಂದು ಇಮೇಜ್ ಹಾಕ್ಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗ್ತಾ ಇಲ್ಲ. ಅವರ ಇಮೇಜ್ ಬರ್ತಾ ಬರ್ತಾ ಎಲ್ಲಾ ಕಡೆಯಿಂದ ತೆಗಿತಾ ಹೋಗ್ತಾ ಇದ್ದಾರೆ. ಇದು ಇಂಡಿಕೇಶನ್ ಏನಂತ ಹೇಳಿದ್ರೆ, ಕಾಂಗ್ರೆಸ್ ನಮ್ಮನ್ನು ಸೈಡ್ ಲೈನ್ ಮಾಡುವಂತಹ ಎಲ್ಲಾ ಪ್ಲಾನಿಂಗ್ ಗಳನ್ನು ಮಾಡಿಕೊಂಡಿದೆ. ನಾವು ಎಚ್ಚೆತ್ತುಕೊಳ್ಳುವಂತಹ ಸಮಯ ಈಗ ಹತ್ರ ಬಂದಿದೆ. ಬನ್ನಿ, ಇದೆಲ್ಲ ಇದ್ದದ್ದೇ. ಇವರ ರಾಜಕೀಯ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮೊಟ್ಟಿಗೆ ಮುಸ್ಲಿಂ ಕಮ್ಯುನಿಟಿ ಒಟ್ಟಿಗೆ ಇವರು ಮಾಡ್ತಿರುವಂತಹ ಅನ್ಯಾಯ ಏನಿದೆ ಅದು ಈ ಬಜೆಟ್ ಅಲ್ಲೂ ಕೂಡ ಕಾಣಿಸ್ತಾ ಇದೆ. ಈಗ 2027 ಬಜೆಟ್ ಇವರು ಪ್ರೆಸೆಂಟ್ ಮಾಡಿದ್ರು. ಈ ಬಜೆಟ್ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಮೈನಾರಿಟೀಸ್ ಬಜೆಟ್ ಏನ್ ಇವರು ಪ್ರೆಸೆಂಟ್ ಮಾಡಿದ್ದಾರೆ ಅದನ್ನು ಕೂಡ ನಾನು ಅನಲೈಸ್ ಮಾಡಿದ್ದೀನಿ. 2025-26 ಅಲ್ಲಿ ಹೋದ ವರ್ಷದ ಬಜೆಟ್ ಏನಿತ್ತು ಅಂತ ಹೇಳಿದ್ರೆ 3971.14 crores ಇತ್ತು. 2026-27 ಅಲ್ಲಿ 4013.78 crores ಬಜೆಟ್ ಅನ್ನು ರಾಜ್ಯ ಸರ್ಕಾರ ಮೈನಾರಿಟೀಸಿಗೆ ಕೊಟ್ಟಿದೆ. ಈ ಫಿಗರ್ಸ್ ಅನ್ನು ನಾವು ನೋಡಿದಾಗ ಖುಷಿ ಅನ್ಸುತ್ತೆ, ಸ್ವಲ್ಪ ಏನೋ ಜಾಸ್ತಿ ಮಾಡಿಬಿಟ್ಟಿದಾರಲ್ಲ ಅಂತ ಹೇಳಿ. ಆದ್ರೆ 1% ಜಾಸ್ತಿ ಮಾಡಿದ್ದಾರೆ. ಆ 1% ಜಾಸ್ತಿ ಮಾಡಿದಾರಲ್ಲ, ಆ ಜಾಸ್ತಿ ಮಾಡಿರೋದು ಇವರು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಗಳಿಗಾಗಿ. ಆದ್ರೆ ಈ ಬಜೆಟ್ ಅಲ್ಲಿ ತುಂಬಾ ಕಡೆ ಕಾಂಗ್ರೆಸ್ ಸರ್ಕಾರ ಮೈನಾರಿಟೀಸ್ ಜೊತೆಗೆ ಅನ್ಯಾಯ ಮಾಡಿದೆ. ಅದು ಏನು ಅನ್ನೋದು ನಿಮ್ ಮುಂದೆ ನಾನು ಇಡ್ತೀನಿ. ಆದ್ರೆ ಈ ಬಜೆಟ್ ಬರೋಕ್ಕಿಂತ ಮುಂಚೆ ಮುಸ್ಲಿಂ ಕಮ್ಯುನಿಟಿಯ ಒಂದು ಡೆಲಿಗೇಷನ್ ನಮ್ಮ ಮೈನಾರಿಟೀಸ್ ಮಿನಿಸ್ಟರ್ ಆದಂತಹ BZ ಜಮೀರ್ ಅಹಮದ್ ಖಾನ್ ಅವರ ಹತ್ರ ಹೋಗಿ ಒಂದು ರೆಕಮೆಂಡೇಶನ್ ಅನ್ನು ಕೊಟ್ಟಿತ್ತು. ಆ ರೆಕಮೆಂಡೇಶನ್ ಪ್ರಕಾರ ನಮ್ಮ ಕಮ್ಯುನಿಟಿ ಅವರಿಗೆ ಒತ್ತಾಯಿಸಿದ್ದೇನಂತ ಹೇಳಿದ್ರೆ 7500 crores ಬಜೆಟ್ ಈ ಸಲ ನೀವು ಕೊಡಬೇಕು ಅಂತ ಹೇಳಿ. ಅವರೇನೇ ಅಶ್ಯೂರೆನ್ಸ್ ಕೊಟ್ಟಿದ್ರು ಅಂತ ಹೇಳಿದ್ರೆ 6000 ಇಂದ ಹಿಡಿದು 6500 ವರೆಗೆ ಈ ಬಾರಿ ಮೈನಾರಿಟೀಸ್ಗೆ ಬಜೆಟ್ ಸಿಗುತ್ತೆ ಅನ್ನುವಂತಹ ಆಶ್ವಾಸನೆ ಅವ್ರು ಕೊಟ್ಟಿದ್ರು. ಆದ್ರೆ ಈಗ ಬಜೆಟ್ ನೋಡಿದ್ರೆ ನಮಗೆ ಸಿಕ್ಕಿರೋದು 4013 ಕೋಟಿಯ ಬಜೆಟ್ ಸಿಕ್ಕಿದೆ. ಈ ಬಜೆಟ್ ಅಲ್ಲಿ ಮುಸ್ಲಿಂ ಕಮ್ಯುನಿಟಿ ಒಟ್ಟಿಗೆ ಅನ್ಯಾಯ ಎಲ್ಲೆಲ್ಲಾಗಿದೆ ಅನ್ನೋದು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಇಲ್ಲಿ ಸ್ಕಾಲರ್ಶಿಪ್ ಇದೆ. ಯಾವುದು? ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಮತ್ತೆ ಪ್ರೊಫೆಷನಲ್ ಎಜುಕೇಶನ್ಗೋಸ್ಕರ ಸ್ಕಾಲರ್ಶಿಪ್ ಮತ್ತೆ ಫ್ರೀ ರಿಅಂಬರ್ಸ್ಮೆಂಟ್. ಅದರಲ್ಲಿ ಲಾಸ್ಟ್ ಟೈಮ್ 2025-26 ಅಲ್ಲಿ 338 ಕೋಟಿ ಕೊಟ್ಟಿದ್ರು. ಈ ಬಾರಿ ಏನ್ ಮಾಡಿದ್ದಾರೆ? ಆ ಬಜೆಟ್ ಅನ್ನು ತೆಗೆದು ಹಾಕಿದ್ದಾರೆ. ಈ ಬಾರಿ ₹1 ಕೂಡ ಅದಕ್ಕೆ ಮೀಸಲಿಟ್ಟಿಲ್ಲ ಇವರು.
ಸೆಕೆಂಡ್, ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಫೆಸಿಲಿಟಿ ಸ್ಟೇಟ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಲಾಸ್ಟ್ ಟೈಮ್ 50 ಕೋಟಿ ಕೊಟ್ಟಿದ್ರು, ಈ ಬಾರಿ ಏನ್ ಮಾಡಿದ್ದಾರೆ, ಬರೀ 25 ಕೋಟಿ ಕೊಟ್ಟಿದ್ದಾರೆ. ಮೊದಲೇನೆ ನಮ್ಮ ಮೈನಾರಿಟೀಸ್ ಕಮ್ಯುನಿಟಿಯಲ್ಲಿ, ಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿ, ಎಜುಕೇಶನ್ ಅಲ್ಲಿ ಹಿಂದುಳಿದಂತಹ ಕಮ್ಯುನಿಟಿ. ಈ ಕಮ್ಯುನಿಟಿಗೆ ಪ್ರೋತ್ಸಾಹಿಸಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನು ತರಬೇಕಾಗಿದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಸ್ ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದೆ, ಪ್ರೊಫೆಷನಲ್ ಸ್ಕಾಲರ್ಶಿಪ್ ಅನ್ನು ಕ್ಯಾನ್ಸಲ್ ಮಾಡ್ತಾ ಇದೆ, ಫೀ ರಿಎಂಬರ್ಸ್ಮೆಂಟ್ ಅನ್ನು ಕ್ಯಾನ್ಸಲ್ ಮಾಡ್ತಾ ಇದೆ. ಇದು ಯಾವ ತರಹದ ಇವರು ಮುಸ್ಲಿಮ್ಸರ ರೆಪ್ರೆಸೆಂಟೇಷನ್ ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಇನ್ನು ಹೀಗೆ ನಾವು ಮುಂದೆ ಬಂದ್ರೆ, ಮೈನಾರಿಟಿ ಸ್ಲಮ್ ಅಥವಾ ಕಾಲೋನಿ ಡೆವಲಪ್ಮೆಂಟ್ಗಾಗಿ ಲಾಸ್ಟ್ ಟೈಮ್ ಏನಿದೆ 400 ಕೋಟಿ ಕೊಟ್ಟಿದ್ರು. ಆದ್ರೆ ಈ ಬಾರಿ ಏನಾಗಿದೆ, 325 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 75 ಕ್ರೋರ್ಸ್ ಅಂದ್ರೆ 77 ಕೋಟಿ ಡಿಡಕ್ಷನ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಸಿಎಂ ಸ್ಪೆಷಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮೈನಾರಿಟಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಡೆವಲಪ್ ಮಾಡೋದಕ್ಕೋಸ್ಕರ 724.26 ಕೋಟಿ ಲಾಸ್ಟ್ ಟೈಮ್ ಮೀಸಲಿಟ್ಟಿದ್ರು. ಆದ್ರೆ ಈ ಬಾರಿ ಏನ್ ಮಾಡಿದ್ದಾರೆ, ಬರೇ 325 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ 400 ಕೋಟಿ ಡಿಡಕ್ಷನ್ ಮಾಡಿದ್ದಾರೆ. ಮುಂಚೆ ಕೊಟ್ಟಿರುವಂತಹ ಬಜೆಟ್ ಅಲ್ಲಿ ಆ ಹಣನೇ ಸರಿಯಾಗಿ ಇವರು ಎಲ್ಲೆಲ್ಲಿ ಡೆವಲಪ್ಮೆಂಟ್ಗಾಗಿ ಯೂಸ್ ಮಾಡಬೇಕಿತ್ತು ಅದು ಮಾಡಿಲ್ಲ. ಅದರ ಟ್ರಾನ್ಸ್ಪರೆಂಟ್ ರಿಪೋರ್ಟ್ ಇನ್ನೂವರೆಗೂ ಪ್ರೆಸೆಂಟ್ ಮಾಡಿಲ್ಲ. ಆದ್ರೆ ಈ ಬಾರಿ 400 ಕೋಟಿ ಆ ಬಜೆಟ್ ಅಲ್ಲಿ ಡಿಡಕ್ಟ್ ಮಾಡಿದ್ದಾರೆ. ಹಾಗೆ ಇನ್ನು ನಾವು ನೋಡ್ತಾ ಹೋದ್ರೆ, SSLC ಮತ್ತು PUC ಅಲ್ಲಿ ಟಾಪರ್ಸ್ ಯಾರು ಬರ್ತಿದ್ರು ಅವರಿಗೆ ಪ್ರೋತ್ಸಾಹ ಧನ ಅಂತ ಹೇಳಿ ರಾಜ್ಯ ಸರ್ಕಾರ ಲಾಸ್ಟ್ ಟೈಮ್ ಘೋಷಣೆ ಮಾಡಿತ್ತು. ಅದಕ್ಕಾಗಿ 8 ಕೋಟಿ ಮೀಸಲಿಟ್ಟಿತ್ತು. ಆದ್ರೆ ಈ ಬಾರಿ ಅದನ್ನು ತೆಗೆದು ಹಾಕಿದ್ದಾರೆ, ಅದನ್ನು ಶೂನ್ಯ ಮಾಡಿದ್ದಾರೆ. ಮೈನಾರಿಟೀಸ್ ಕಮ್ಯುನಿಟಿಯಲ್ಲಿ ಮುಸ್ಲಿಂ ಕಮ್ಯುನಿಟಿ ಎಜುಕೇಶನ್ ಅಲ್ಲಿ ಹಿಂದುಳಿದಿದೆ. ಆ ಕಮ್ಯುನಿಟಿಗೆ ಪ್ರೋತ್ಸಾಹಿಸಿ ಮುಂತರಬೇಕಾಗಿರುವಂತ ಜವಾಬ್ದಾರಿ ಈ ರಾಜ್ಯದ ಸರ್ಕಾರದ್ದಾಗಿದೆ. ಆದ್ರೆ ರಾಜ್ಯ ಸರ್ಕಾರ ಮುಸ್ಲಿಂ ಸ್ಟೂಡೆಂಟ್ಸ್, ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಎಲ್ಲೆಲ್ಲಿ ಮೋಟಿವೇಟ್ ಮಾಡಬೇಕು, ಫೆಸಿಲಿಟೇಟ್ ಮಾಡಬೇಕು, ಫೆಸಿಲಿಟೀಸ್ ಅನ್ನು ಪ್ರೊವೈಡ್ ಮಾಡಬೇಕು, ಅಲ್ಲೆಲ್ಲ ಬಜೆಟ್ ಅನ್ನು ಡಿಡಕ್ಟ್ ಮಾಡ್ತಾ ಬಂದಿದೆ. ಇದು ತುಂಬಾನೇ ಗಂಭೀರದ ವಿಷಯ ಇದು. ಹಾಗೆ ನಾವು ನೋಡ್ತಾ ಬರ್ತೀವಿ, ಈ ಬಾರಿಯ ಟೋಟಲ್ ಬಜೆಟ್ ಅಲ್ಲಿ ನಮಗೆ ಡಿಡಕ್ಟ್ ಆಗಿರುವಂತಹದ್ದು 897.52 ಕೋಟಿ. ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರಿ, ಇವರು 553 ಕೋಟಿ ರೀಡೈರೆಕ್ಟ್ ಮಾಡಿದ್ದಾರೆ ಬೇರೆ ಬೇರೆ ಕಡೆ, ಅದರಲ್ಲಿ ತೆಗೆದು ಮತ್ತೆ ಬೇರೆ ಕಮ್ಯುನಿಟಿಗೆ ಹಾಕಿದ್ದಾರೆ. ನೆಟ್ ನಾವು ನೋಡಿದ್ರೆ ಡೈರೆಕ್ಟ್ ನಮಗೆ 344 ಕೋಟಿಯ ಡೈರೆಕ್ಟ್ ಈ ಕಮ್ಯುನಿಟಿಗೆ ಲಾಸ್ ಅನ್ನು ಮಾಡಿದ್ದಾರೆ ಇವರು. ಹಾಗೆ ಅದರೊಟ್ಟಿಗೆ ಪೋಸ್ಟ್ ಮ್ಯಾಟ್ರಿಕ್ ನಾನು ಹೇಳಿದಾಗೆ ಅದು ಕೂಡ ನಮಗೆ ತೆಗೆದು ಹಾಕಿದ್ದಾರೆ. ಎಲ್ಲವನ್ನು ತೆಗೆದು ಹಾಕಿ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮೊಟ್ಟಿಗೆ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಜೆಟ್ ಅಲ್ಲಿ ನಾವು ನೋಡಿದ್ದ ಹಾಗೆ ಇವರು ತುಂಬಾನೇ ಘೋಷಣೆಗಳನ್ನೆಲ್ಲ ಮಾಡಿದ್ರು. ಅದರಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಶಾಲೆಗಳೇನಿದೆ ಅದನ್ನ ನಾವು ಡೆವಲಪ್ ಮಾಡ್ತೀವಿ, ಅದಕ್ಕಾಗಿ ಅದರ ಒಂದು ಸಪರೇಟ್ ಕಟ್ಟಡಗಳನ್ನು ಕಟ್ತೀವಿ, ಎಲ್ಲಿ ಕಟ್ಟಡಗಳಿದೆ ಅದರ ಸರಿಯಾದಂತಹ ಮೇಂಟೆನೆನ್ಸ್ ಅನ್ನು ಮಾಡ್ತೀವಿ ಅಂತ ಹೇಳಿ. ಆದ್ರೆ ಆ ಕಟ್ಟಡಗಳು ಇನ್ನೂ ಕೂಡ ಬಹಳಷ್ಟು ಮೌಲಾನಾ ಅಬುಲ್ ಕಲಾಂ ಆಜಾದ್ ಸ್ಕೂಲ್ಗಳು ಇನ್ನೂ ಕೂಡ ಉರ್ದು ಶಾಲೆಗಳಲ್ಲಿ ನಡೀತಾ ಇದಾವೆ. ಅದಕ್ಕೆ ಸರಿಯಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇಲ್ಲ, ಹಾಗೂ ಅದರ ಬಗ್ಗೆ ಸರಿಯಾದ ಟ್ರಾನ್ಸ್ಪರೆಂಟ್ ರಿಪೋರ್ಟ್ ಕೂಡ ಇಲ್ಲ. ಆಮೇಲೆ ಲಾಸ್ಟ್ ಬಜೆಟ್ ಅಲ್ಲಿ ಗರ್ಲ್ಸ್ ಕಾಲೇಜ್ ಮೈನಾರಿಟೀಸಿಗಾಗಿ, ಸ್ಪೆಷಲಿ ಮೈನಾರಿಟೀಸಿಗಾಗಿ ಗರ್ಲ್ಸ್ ಕಾಲೇಜ್ಗಳನ್ನ ಅನೌನ್ಸ್ ಮಾಡಿದ್ರು. ಅದರ ಡೆವಲಪ್ಮೆಂಟ್ ಏನಾಗಿದೆ, ಏನ್ ಪ್ರೋಸೆಸ್ ನಡೀತಾ ಇದೆ ಅದ್ರ ಬಗ್ಗೆ ಏನು ಡಿಸ್ಕಷನ್ ಇಲ್ಲ. ಅದ್ರ ಬಗ್ಗೆ ಯಾವುದೇ ರಿಪೋರ್ಟ್ ಇನ್ನೂವರೆಗೆ ರಾಜ್ಯ ಸರ್ಕಾರ ನೀಡಿಲ್ಲ. ಹಾಗೆ ನಾವು ನೋಡ್ತೀವಿ ಮೈನಾರಿಟೀಸ್ ಕಮಿಷನ್, ಇದು ತುಂಬಾನೇ ಇಂಪಾರ್ಟೆಂಟ್ ವಿಷಯ. ಯಾಕಂತ ಹೇಳಿದ್ರೆ ಮೈನಾರಿಟೀಸ್ ಡೆವಲಪ್ ಆಗ್ಬೇಕಂತ ಹೇಳಿದ್ರೆ ಮೈನಾರಿಟೀಸ್ ಕಮಿಷನ್ ತುಂಬಾನೇ ಸ್ಟ್ರಾಂಗ್ ಇರಬೇಕು. ಅವರು ಸ್ಟಡಿ ಮಾಡಿ ಏನೆಲ್ಲ ಡೇಟಾ ತರ್ತಾರೆ, ಆ ಡೇಟಾದ ಅದನ್ನು ಇಟ್ಕೊಂಡು ಆ ಡೇಟಾದ ಅನಾಲಿಸಿಸ್ ಮೇಲೆ ಮೈನಾರಿಟೀಸ್ ಬಜೆಟ್ ಹಾಗೂ ಮೈನಾರಿಟೀಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗಳನ್ನು ಹಾಕೊಂತಾರೆ. ಅಲ್ಲಿ ನಾವು ನೋಡಿದ್ರೆ ಮೈನಾರಿಟೀಸ್ ಕಮಿಷನ್ಗೆ ಎಷ್ಟು ವೀಕ್ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ವೀಕ್ ಮಾಡುವಂತ ಪ್ರಯತ್ನ ಖುದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ತುಂಬಾನೇ ಲೋ ಬಜೆಟ್ ಅದಕ್ಕೆ ಕೊಟ್ಟಿದೆ. ಆ ಬಜೆಟ್ ಇಂದ ಏನು ಮಾಡಕ್ ಸಾಧ್ಯ ಆಗಬಾರ್ದು, ಇವರು ಮುಂದುವರಿಬಾರ್ದು ಅನ್ನುವಂತಹ ಇವರ ಒಂದು ಪ್ರೋಗ್ರಾಮ್ ಆಗಿದೆ. ಇದೇ ತರ ನಾವು ನೋಡ್ತೀವಿ ಇಡೀ ಬಜೆಟ್ ಅಲ್ಲಿ ಮೈನಾರಿಟೀಸಿಗಾಗಿ ಯಾವುದೇ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಲ್ಲ. ಯೂತ್ ಎಂಪವರ್ಮೆಂಟ್, ಮೈನಾರಿಟೀಸ್ ಯೂತ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬಜೆಟ್ ಅನ್ನು
ಅಲೋಕಿಯೇಟ್ ಮಾಡಲಿಲ್ಲ. ಇದು ತುಂಬಾನೇ ಒಂದು ಗಂಭೀರದ ವಿಷಯ. ಹೀಗೆ ಆಗ್ತಾ ಹೋದ್ರೆ ಮೈನಾರಿಟೀಸ್ ಕಮ್ಯುನಿಟಿಯಲ್ಲಿ ಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿ ಈ ಮೇನ್ ಸ್ಟ್ರೀಮ್ ಇಂದ ಸೈಡ್ ಲೈನ್ ಆಗ್ಲಿಕ್ಕೆ ಕಾರಣ ಈ ಕಾಂಗ್ರೆಸ್ ಸರ್ಕಾರನೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗೆ ನಾವು ನೋಡಿದ್ರೆ ಬಹಳಷ್ಟು ವಿಷಯಗಳಿವೆ. ಇದರಲ್ಲಿ ತುಂಬಾನೇ ಗಂಭೀರವಾದಂತಹ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಮ್ಮ ಈಗ ರಾಜ್ಯ ಸರ್ಕಾರಕ್ಕೆ ನಾವು ಹೇಳೋದೇನಂತ ಹೇಳಿದ್ರೆ, ಏನು ನೀವು ಪ್ರೊಫೆಷನಲ್ಸ್ ಮತ್ತೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಸ್ ಗಳನ್ನು ತೆಗೆದಿದ್ದೀರಾ, ಅದನ್ನು ರೀಸ್ಟೋರ್ ಮಾಡಿ. ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಗಳಿಗೆ ಇನ್ನೂ ಕೂಡ ಜಾಸ್ತಿ ನೀವು ಬಜೆಟ್ ಅನ್ನು ಅಲೋಕೇಟ್ ಮಾಡಬೇಕು. ಹಾಗೂ ಸ್ಲಮ್ ಡೆವಲಪ್ಮೆಂಟ್ ಅಲ್ಲಿ ನಮಗೇನು ಡಿಡಕ್ಟ್ ಮಾಡಿದ್ದೀರಾ ಅದರಲ್ಲೂ ಕೂಡ ಡೆವಲಪ್ ಮಾಡಿ. ಸಿಎಂ ಸ್ಪೆಷಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅದರಲ್ಲಿ 400 ಕೋಟಿ ನೀವು ಡಿಡಕ್ಟ್ ಮಾಡಿದ್ದೀರಾ, ಅದನ್ನು ಕೂಡ ಇನ್ಕ್ರೀಸ್ ಮಾಡಿ. ಅದರೊಟ್ಟಿಗೆ ನಮ್ಮ ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಮೈನಾರಿಟೀಸ್ ಕಮಿಷನ್ಗೆ ನೀವು ಅಟ್ಲೀಸ್ಟ್ 20 crore ಬಜೆಟ್ ಕೊಡಬೇಕು. ಆ ಬಜೆಟ್ ಕೊಟ್ರೆ ಅಷ್ಟೇನೆ ಸಾಧ್ಯವಾಗೋದು. ಸರಿಯಾಗಿ ವರ್ಕ್ ಮಾಡಿ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಚಾಕ್ಔಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಾನು ಈ ಸರ್ಕಾರವನ್ನು ಈ ಎಲ್ಲ ಡಿಮ್ಯಾಂಡ್ಸ್ ಅನ್ನು ಆದಷ್ಟು ಬೇಗ ಪೂರೈಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಒಂದು ಬಜೆಟ್ ಅಲ್ಲಿ ಒಂದು ಗೇಮ್ ಆಡಿದ್ದಾರೆ ಇವರು. ಆ ಗೇಮ್ ಏನಂತ ಹೇಳಿದ್ರೆ, ನಮ್ಮ ದಾವಣಗೆರೆ ಸೌತ್ ಅಲ್ಲಿ ಈಗ ಬೈ ಎಲೆಕ್ಷನ್ ಆಗೋದಿದೆ. ಈ ಬೈ ಎಲೆಕ್ಷನ್ಗೋಸ್ಕರ 100 ಕೋಟಿ ಅಂತ ಇಟ್ಟಿದ್ದಾರೆ. ಅದ್ರಲ್ಲಿ ಏನು ಹೇಳಿದ್ದಾರೆ, 100 ಕೋಟಿಯಲ್ಲಿ ಮೈನಾರಿಟೀಸ್ ಹಾಗೂ SC/ST ಎಲ್ಲೆಲ್ಲಿದ್ದಾರೆ ಅವರಿಗೆ ಅವರ ಡೆವಲಪ್ಮೆಂಟ್, ಅವರ ಏರಿಯಾಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಇದನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಈ 100 ಕೋಟಿ ಬಜೆಟ್ ನಮಗೆ ಸಾಕಾಗುತ್ತಾ? ಬರೇ ಮೈನಾರಿಟೀಸ್ ಮತ್ತು SC/ST ಅಂತ ಹೇಳಿ ಇವರ ವೋಟ್ ಅನ್ನು ಸೆಳೆಯಲಿಕ್ಕಾಗಿ ಈ ಬಜೆಟ್ ಅನ್ನು ಇಟ್ಟಿದ್ದಾರೆ. ಈ ಬಜೆಟ್ ನಿಜವಾದ ಬಜೆಟ್ ಅಲ್ಲ, ಬದಲಿಗೆ ಇದೊಂದು ರಾಜ್ಯ ಸರ್ಕಾರದಿಂದ ಮುಸ್ಲಿಂ ಕಮ್ಯುನಿಟಿ ಹಾಗೂ ದಲಿತ ಸಮುದಾಯಕ್ಕೆ ಕೊಟ್ಟಂತಹ ಒಂದು ಲಾಲಿಪಾಪ್. ನಾನು ರಾಜ್ಯ ಸರ್ಕಾರಕ್ಕೆ ಕೇಳೋದು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನಮ್ಮ ದಾವಣಗೆರೆ ಸೌತ್ ಅಲ್ಲಿ ಹೆಗ್ಡೆ ನಗರ್ ಅನ್ನು ತೆಗ್ದಿದ್ದೀರಾ, ಹೆಗ್ಡೆ ನಗರ್ ಅನ್ನು ಡಿಸ್ಮೆಂಟಲ್ ಮಾಡಿದೀರಾ. ನೀವು ತಗೊಂಡು ಹೋಗಿ ಆ ಜನರಿಗೆ ಸಿಟಿಯಿಂದ ಹೊರಗೆ ಹಾಕಿದ್ದೀರಾ. ಆದ್ರೆ ಸರಿಯಾದಂತಹ ಅವರಿಗೆ ಏನು ಒಂದು ನೀವು ಅವ್ರಿಗೇನು ಸಪೋರ್ಟ್ ಕೊಡಬೇಕಿತ್ತು, ಆ ಸರಿಯಾದ ಸಪೋರ್ಟ್ ಇನ್ನೂ ಅವರಿಗೆ ಹೆಗ್ಡೆ ನಗರ್ ಜನರಿಗೆ ಸಿಕ್ಲಿಲ್ಲ. ಈ ಬಜೆಟ್ ಅಲ್ಲಿ ನೀವು ಅದನ್ನು ಕೂಡ ಪ್ರಸ್ತಾವಿಸಬೇಕಿತ್ತು, ನೀವು ಪ್ರಸ್ತಾವಿಸಿಲ್ಲ. ಮುಂಬರುವ ದಿನಗಳಲ್ಲಿ ಹೆಗ್ಡೆ ನಗರ್ ವಿಷಯದ ಮೇಲೆ ರಾಜ್ಯ ಸರ್ಕಾರ ಮಾತಾಡಬೇಕಾಗಿದೆ. ಈ ವಿಷಯಗಳನ್ನು ಮಾತಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಮುಸ್ಲಿಂ ಸಮುದಾಯ ಸರಿಯಾದ ಉತ್ತರವನ್ನು ಈ ಬೈ ಎಲೆಕ್ಷನ್ ಅಲ್ಲಿ ಕೊಡ್ತಾರೆ. ಥ್ಯಾಂಕ್ಸ್.